ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಆಕಾಶದಷ್ಟು ಬೆಳೆಯಲು ಅವಕಾಶವಿದೆ, ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ. ದೇವಿಕಾ ಸುಬ್ರಾವ್ ಫೌಂಡೇಶನ್ನಿಂದ ಉದ್ಯೋಗ ಮೇಳ. ವಾರ್ತೆಗಳ ವಿವರ. ಆಕಾಶದಷ್ಟು ಎತ್ತರ ಬೆಳೆಯಲು ಅವಕಾಶವಿದೆ, ನಿಮ್ಮಲ್ಲಿ ಛಲವಿರಬೇಕು. ಉದ್ಯೋಗದಲ್ಲಿ ಸಣ್ಣದು ದೊಡ್ಡದು ಇರುವುದಿಲ್ಲ. ಈಗ ಉದ್ಯೋಗದ ಪರಿಕಲ್ಪನೆ ಬದಲಾಗಿದೆ ಎಂದು ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಅವರು ಶನಿವಾರ ಮುದ್ದೇಬಿಹಾಳ್ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಸಾಯಿಬಾಬಾ ರಂಗಮಂದಿರ ಆವರಣದಲ್ಲಿ ಶಾಸಕರ ಪುತ್ರಿ ಸಮಾಜ ಸೇವಕಿ ದೇವಿಕಾ ಸುಬ್ರಾವ್ ಫೌಂಡೇಶನ್ನ ಅಧ್ಯಕ್ಷೆ ಪಲ್ಲವಿ ನಾಡಗೌಡ ಅವರು ಹಮ್ಮಿಕೊಂಡ ಉದ್ಯೋಗ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಕರಲ್ಲಿ ಮಾಡುವ ಕೆಲಸದ ಬಗ್ಗೆ ಸಂಕುಚಿತ ಭಾವನೆ ಇದೆ, ಇದು ಬದಲಾಗಬೇಕು. ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು, ಆಗ ಆ ಕಾಯಕ ಕಾಯಕಲ್ಪವಾಗುತ್ತದೆ. ಅದಾನಿಯವರು ಕಷ್ಟದಲ್ಲಿ ತಿಂಗಳಿಗೆ 300 ರೂಪಾಯಿ ಸಂಬಳವನ್ನು ಪಡೆದು ಇವತ್ತು ಅನೇಕ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ಬೆಳೆದಿದ್ದಾರೆ ಎಂದು ಉದಾಹರಣೆಯನ್ನ ನೀಡಿದರು. ಮುದ್ದೇಬಿಹಾಳದಂತ ಹಿಂದುಳಿದ ತಾಲೂಕಿನಲ್ಲಿ ಯುವಕ ಯುವತಿಯರಿಗೆ ಉದ್ಯೋಗದ ಹೊಸ ಅವಕಾಶವನ್ನ ನೀಡಲು ದೇವಿಕಾ ಸುಬ್ರಾವ್ ಫೌಂಡೇಶನ್ ಅನೇಕ ಕಂಪನಿಗಳನ್ನು ಕರೆತಂದಿದೆ. ದೇವಿಕಾ ಸುಬ್ರಾವ್ ಫೌಂಡೇಶನ್ ಅಧ್ಯಕ್ಷೆ ಪಲ್ಲವಿ ನಾಡಗೌಡರಿಗೆ ಅಭಿನಂದಿಸುತ್ತೇವೆ. ಅವರು ಈ ಫೌಂಡೇಶನ್ನಿಂದ ಪ್ರತಿ ವರ್ಷ ಇಲ್ಲಿ ಉದ್ಯೋಗ ಮೇಳ ಮಾಡಬೇಕು ಎಂದು ವಿನಂತಿಸಿದರು. ಒಂದು ಮಾತು ಹೇಳ್ತೇನೆ, ಇವತ್ತು ಉದ್ಯೋಗದ ಪರಿಕಲ್ಪನೆ ಬದಲಾಗಿದೆ. ನಮ್ಮ ಯುವಕ ಮಿತ್ರರಿಗೆ ವಿಶೇಷವಾಗಿ ನಾನು ಹೇಳ್ತೇನೆ, ಉದ್ಯೋಗದ ಪರಿಕಲ್ಪನೆ ಬದಲಾಗಿದೆ. ಉದ್ಯೋಗದ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ, ನನಗೆ ತಕ್ಕಂತೆ ಉದ್ಯೋಗ ಸಿಗಬೇಕು, ನಾ ಈ ಕೆಲಸ ಮಾಡೋದಿಲ್ಲ, ನಾನೇ ಆ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿಚಾರಗಳು ನಮ್ಮ ಯುವಕರ ತಲೆಯಲ್ಲಿ ಇವತ್ತು ಹೆಚ್ಚಾಗಿ ಬರ್ತಾ ಇದೆ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವ ಕೆಲಸವನ್ನ ಮಾಡ್ತೇವೆ ಆ ಕೆಲಸದ ಮೇಲೆ ನಮ್ಮ ಶ್ರದ್ಧೆ ಇತ್ತಂದ್ರೆ ಆ ಕಾಯಕ ಮಾಡೋದ್ರ ಜೊತೆ ನಮಗೆ ಕಾಯಕಲ್ಪವಾಗುತ್ತೆ ಅನ್ನೋದನ್ನ ಮರಿಬಾರ್ದು. ಕಾಯಕಲ್ಪವಾಗುತ್ತೆ ಅನ್ನೋದನ್ನ ಮರಿಬಾರ್ದು. ಅದಕ್ಕೆ ಹೇಳ್ತಾರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತಾರೆ. ಯಾವ ಕೆಲಸವನ್ನ ಯಾವ ಸಂದರ್ಭದಲ್ಲಿ ಕೈಗೆತ್ಕೊಂಡೇವು ಅನ್ನುವಂಥದ್ದು ಮುಖ್ಯ ಅಲ್ಲ, ನಾವು ನಮ್ಮನ್ನು ಎಷ್ಟು ತೊಡಗಿಸಿಕೊಂಡೇವೆ ಅನ್ನೋದು ಬಹಳ ಮುಖ್ಯ. ಹಲವಾರು ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಇವತ್ತು ನೀವು ಅದಾನಿಯವರ ಹೆಸರನ್ನ ಕೇಳುತ್ತೇವೆ. ಇವತ್ತು ತಿನ್ನು ಎಣ್ಣೆ ನೋಡ್ರಿ ಅದಾನಿದು, ಸಾಬನ್ ತಗೊಳ್ರಿ ಅದಾನಿದು, ಪವರ್ ಸೆಕ್ಟರ್ ಇಂಡಸ್ಟ್ರೀಸ್ ತಗೋರಿ ಅದಾನಿಯವ್ರದ್ದು, ರೈಲ್ವೆ ಮಾಡ್ತಕ್ಕಂಥದ್ದು ನೋಡ್ರಿ ಅದಾನಿದು, ಔಷಧಿಗಳ ತಯಾರಿಕೆಯಲ್ಲಿ ನೋಡ್ರಿ ಅದಾನಿ ಕಂಪನಿಗಳು, ವಿಪ್ರೋ ಕಂಪನಿಗಳು. ಹೀಗೆ ಬಹಳ ಉದ್ದಕ್ಕೆ ಹೇಳ್ಕೊತ ಹೋಗ್ಬೋದು. ನಿಮ್ಗೆಲ್ಲರಿಗೂ ಹೇಳ್ತೇನೆ, ಅದಾನಿ ತನ್ನ ಜೀವನವನ್ನು ಹೇಗೆ ಪ್ರಾರಂಭ ಮಾಡಿದ? ತನ್ನ ಜೀವನವನ್ನು ಪ್ರಾರಂಭ ಮಾಡಿದಾಗ ಅವನು ಬೇರೆಯವರ ಬಟ್ಟೆ ಅಂಗಡಿಯಲ್ಲಿ ಹೋಗಿ ಬಟ್ಟೆ ಮಾಪ್ ಮಾಡ್ತಕ್ಕಂಥವಾಗಿದ್ದ. ಅದಕ್ಕೆ 300 ರೂಪಾಯಿ ಪಗಾರ ಇತ್ತು ಅವನಿಗೆ, ಕೇವಲ 300 ರೂಪಾಯಿ ಪಗಾರ ಅವನಿಗೆ. ಯಾವ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಿದ್ದ ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದುಕೊಂಡು ಒಂದಿಲ್ಲ ಒಂದು ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಹೋಗಿ, ಅಂದ್ರೆ ಸ್ಕೈ ಇಸ್ ದ ಲಿಮಿಟ್. ಆಕಾಶದ ಎತ್ತರ ಎಷ್ಟು ಬೆಳಿಬೋದೋ ಮನುಷ್ಯ ಅಷ್ಟು ಎತ್ತರ ಬೆಳೆಯುವಂತ ಅವಕಾಶ ಕೂಡ ಇದ್ದಾವೆ. ಉದ್ಯೋಗದಲ್ಲಿ ಸಣ್ಣದು ದೊಡ್ಡದು ಅಂತ ನೋಡುವಂತದ್ದಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ನಿರಾಶೆ ಆಗುವಂತ ಅವಶ್ಯಕತೆ ಇಲ್ಲ. ಇವತ್ತು ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ನಿರಾಶೆ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ಜಗತ್ತು ಬಹಳ ದೊಡ್ಡದಾಗಿದೆ.
ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಮುದ್ದೇಬೇಳ ಅನ್ನುವಂತ ಒಂದು ಹಿಂದುಳಿದಂತ ಪ್ರದೇಶದಲ್ಲಿ ತಾವೊಂದು ಯುವತಿಯರಿಗೆ ಒಂದು ಜೀವನದ ಹೊಸ ಅವಕಾಶವನ್ನು ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ವತಿಯಿಂದ ತಾವೇನು ಮಾಡಿದಿರಿ, ನಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಒಕ್ಕಲ್ತನ ಮಾಡಕ್ಕೆ ಬಂದಿದ್ದಾರೆ. ಎಂಜಿನಿಯರ್ ಆದವರು ಇವತ್ತು ಬೇರೆ ಫೀಲ್ಡಿಗೆ ಹೋಗಿದ್ದಾರೆ. ಫಾರೆಸ್ಟ್ ಸರ್ವಿಸ್ ನಲ್ಲಿ ಇರೋದು ಕಂಪನಿ ಮುಂದೆ ಏನಪ್ಪಾ ಅಂದ್ರೆ ಕಂಪನಿ ನಾವು ಓದ್ಕೊಂಡು ಇವತ್ತು ಕಂಪನಿಗಳಿಗೆ ಅಡ್ವೈಸರ್ಸ್ ಆಗಿದೆ. ಲಿಮಿಟ್ಲೆಸ್ ಇವತ್ತು ಬಹಳಷ್ಟು ಡೈವರ್ಸಿಫೈ ಆಗಲಿಕ್ಕೂ ಸ್ಕೋಪ್ ಇದೆ. ನಿಮ್ಮಲ್ಲಿ ಎದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನೀವು ಉಳಿದುಕೊಂಡು ಹೋಗ್ಬೋದು ಅನ್ನೋ ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಇದು ಒಂದೇ ಇಲ್ಲಿಗೆ ನಿಲ್ಲಿಸಬೇಡಿ ಅಂತ ನಾನು ಕೇಳ್ಕೊಂತೀನಿ DS ಫೌಂಡೇಶನ್ ಅವರಿಗೆ. ಕೊನೆ ಪಕ್ಷ ವರ್ಷದಲ್ಲಿ ಒಂದಾದ್ರೂ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದನ್ನ ಅವರಿಗೆ ನಾನು ಕೇಳಿಕೊಂಡು, ಇದು ಕೇವಲ ಸಾಂಕೇತಿಕವಾಗಿ ಮಾಡುವುದಲ್ಲ, ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳಾಗಲಿ ಅನ್ನೋದನ್ನ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ ಮತ್ತು ಫೌಂಡೇಶನ್ ಅವರಿಗೂ ಕೂಡ ಶುಭವಾಗಲಿ ಅಂತ. ದೇವಿಕಾ ಸುಬ್ರಾವ್ ಫೌಂಡೇಶನ್ನ ಅಧ್ಯಕ್ಷೆ ಸಮಾಜ ಸೇವಕಿ ಪಲ್ಲವಿ ನಾಡಗೌಡ್ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ನಾನು ನಮ್ಮ ಮತಕ್ಷೇತ್ರದಲ್ಲಿ ಉದ್ಯೋಗ ಮೇಳ ಮಾಡುವುದಾಗಿ ಮಾತನ್ನ ನೀಡಿದೆ. ಅದರಂತೆ ಇಂದು ಉದ್ಯೋಗ ಮೇಳವನ್ನ ಮಾಡಿ ಮಾತನ್ನ ಉಳಿಸಿಕೊಂಡಿರುವೆ. ಇಂದು ಈ ಉದ್ಯೋಗ ಮೇಳದಲ್ಲಿ ಕನಿಷ್ಠ 1,000 ಜನಕ್ಕೆ ಉದ್ಯೋಗ ನೀಡಬೇಕು ಎಂದು ಕನಸಿದೆ. ಬಹುಶಃ ಇವತ್ತು ಅದು ನನಸಾಗಲಿದೆ. ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ನಿರಾಶೆ ಆಗಬೇಡಿ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗಬಾರದು. ಇದು ನಾನು ನಮ್ಮ ತಂದೆಯವರಿಂದ ಕಲಿತಿದ್ದೇನೆ. ಮತ್ತೆ ಮುಂದಿನ ವರ್ಷ ಇಲ್ಲಿ ಉದ್ಯೋಗ ಮೇಳ ಮಾಡುವುದಾಗಿ ಅವರು ಯುವ ಸಮೂಹಕ್ಕೆ ತಿಳಿಸಿದರು. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಾವು ಒಂದು 100ಕ್ಕಿಂತ ಹೆಚ್ಚು ಆಫರ್ ಲೆಟರ್ ಕೊಟ್ಟಾಗಿದೆ. ಇನ್ನು 4 ಗಂಟೆವರೆಗೂ ಇರುತ್ತೆ. ಸೊ ನಾವು ಅಂದಾಜು ಮೇಲೆ ಕನಿಷ್ಠ 1,000 ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ನನ್ನ ಆಸೆ ಇದೆ. ಅದು ಮೋಸ್ಟ್ಲಿ ಇವತ್ತು ನೆರವೇರುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ಇದು ನಿರಂತರವಾಗಿರುವಂಥದ್ದು ಕಾರ್ಯಕ್ರಮ ಇದೆ. ವರ್ಷ ಮಾಡ್ತೀವಿ. ನಾನು ನಮ್ಮ ತಂದೆ ವಿಧಾನಸೌಧ ಚುನಾವಣೆ ನಿಂತಾಗ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಾವು ಉದ್ಯೋಗ ಮೇಳ ತರ್ತೀವಿ ಅಂತ. ಈ ವರ್ಷ ಇದನ್ನ ನಾವು ತಂದು ನಾವು ಹೇಳಿದಂಗೆ ನುಡಿದಿದ್ದೀವಿ. ನಾವು ಮುಂದೆನೂ ಇದೇ ಥರ ಮುಂದುವರಿತೀವಿ. ನಿಮ್ಮ ಸಹಕಾರ ನಿಮ್ಮ ಜೊತೆ ನಮ್ಗೆ ಇರುತ್ತೆ ಅಂತ ನಾನು ತಿಳ್ಕೊಂಡು ನಾನಿದೆ. ಯಾರಿಗೆ ಎಲ್ಲರೂ ಜಾಬ್ ಇದಕ್ಕೆ ಬಂದಿದ್ದಾರೆ, ಯಾರಿಗೆ ಸಿಕ್ಕಿಲ್ಲ ಅವರಿಗೆ ನಿರಾಶೆ ಆಗೋದು ಬೇಡ. ಯಾಕಂದರೆ ಮುಂದಿನ ವರ್ಷ ಮತ್ತೆ ಬರುತ್ತೆ. ಹಾಗೆ ಸೋಲಿಗೆ ನಾವು ಹೆದರಬಾರ್ದು, ಗೆಲುವಿಗೆ ನಾವು ಹಾರಬಾರ್ದು. ಇದು ಒಂದು ಮಾತು ನಾನು ನಮ್ಮ ತಂದೆಯವರಿಂದ ಕಲ್ತಿದ್ದೀನಿ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ನಮಗೆ ಮುಂದೆ ಯಾವ ಜೀವನದಲ್ಲೂ ಕಷ್ಟ ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡ ಅನೇಕ ಯುವಕ ಯುವತಿಯರಿಗೆ ಕಂಪನಿಗಳಿಂದ ಉದ್ಯೋಗ ಪತ್ರವನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಸಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಗಿ, ಶಿವಶಂಕರ್ ಗೌಡ ಹಿರೇಗೌಡರ್, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ, ಜಿಟಿಸಿ ಸಂಗನಗೌಡ ಬಿರಾದಾರ್, ಶಶಿಕಾಂತ್ ಮಲ್ಗತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಸಿಕಂದರ್ ಜನವೇಕರ್, ಸದ್ದಾಂ ಕುಂಟೋಜಿ, ಕಾಮರಾಜ್ ಬಿರಾದಾರ್, ಹುಸೇನ್ ಮುಲ್ಲಾ, ಸಂಗಣ್ಣ ಮೇಲಿನಮನಿ, ರಾಜು ರಾಯಗೊಂಡ, ಮಹಿಬೂಬ್ ಗುಳಸಂಗಿ, ಪ್ರತಿಭಾ ಅಂಗಡಿಗೇರಿ, ಅಕ್ಷತಾ ಚಲವಾದಿ, ಶೋಭಾ ಶೆಳಗಿ, ಬಾಪುಗೌಡ ದೇಸಾಯಿ, ಆರ್ಐ ಹಿರೇಮಠ್, ಹರೀಶ್ ಬೇಬೂರ್, ಸುರೇಶ್ ಪಾಟೀಲ್, ಸಚಿನ್ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಉದ್ಯೋಗ ಮೇಳದಲ್ಲಿ ತಾಲೂಕಿನ ಅನೇಕ ಭಾಗಗಳಿಂದ ಯುವಕ ಯುವತಿಯರು ಸಾವಿರಾರು ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಶಾಸಕರ ಆಪ್ತ ಕಾರ್ಯದರ್ಶಿ ನಾಗರಾಜ್ ತಂಗಡಗಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.